ತುಂಬಾ ಸುಲಭವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕೊಬ್ಬರಿ ಮೇಲಿರುವ ಬ್ರೌನ್ ಪಾರ್ಟನ್ನು ತೆಗಿತಾ ಇದ್ದೀನಿ. ನಂತರ ಇದನ್ನು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡ್ಕೊಳ್ಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಕೊಬ್ಬರಿ ಮೇಲಿನ ಬ್ರೌನ್ ಪಾರ್ಟ್ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ. ತೀರ ದಪ್ಪನೂ ಅಲ್ಲ, ತೀರ ತೆಳುನೂ ಅಲ್ಲ, ಈ ರೀತಿಯಾಗಿ ಮೀಡಿಯಮ್ ಸೈಜ್ ಇರಲಿ. ನೋಡಿ, ಕೊಬ್ಬರಿ ಎಲ್ಲ ಪೀಸ್ ಮಾಡಿಕೊಂಡು ರೆಡಿ ಇಟ್ಟಿದ್ದೀನಿ. ಹಾಗೆಯೇ ಬೆಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಅಚ್ಚ ಬೆಲ್ಲ ಇದ್ದರೆ ಅಚ್ಚ ಬೆಲ್ಲ ಯೂಸ್ ಮಾಡಿ, ಈ ಥರ ಉಂಡೆ ಬೆಲ್ಲ ಇದ್ದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಪೀಸ್ ಮಾಡಿ ರೆಡಿ ಇಟ್ಟಿದ್ದೀನಿ. ನಂತರ 1 ಕಪ್ ಕಡಲೆ ಬೀಜನ ನಾನಿಲ್ಲಿ ಹುರಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರಿದಿದೆ. ಈಗ ಅರ್ಧ ಕಪ್ಪು ಬಿಳಿ ಎಳ್ಳನ್ನು ಹುರಿತಾ ಇದ್ದೀನಿ. ನೋಡಿ, ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ, ಹಾಗೆ ಹುರ್ಗಡ್ಲೆ, ಪುಟಾಣಿ, ಹುರ್ಕೊಂಡಿರುವಂಥ ಎಳ್ಳು, ಬೆಲ್ಲ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದರೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಆಯಿತು.